ಎಲ್ಲ ಹಿರಿಯರಿಗೆ ಇವತ್ತಿನ ಕರ್ನಾಟಕದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ ಈ ಯಾಕೆ ಉಚ್ಚಾಟನೆ ಮಾಡಿದರು ಸಮಸ್ಯೆಗಳ ಎಲ್ಲಿ ಬಂತು ರಾಜ್ಯದಾಗ ಬೆಳಿಬಾರ್ದು ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರು ಇರೋರು ಬಸನಗೌಡ ಪಾಟೀಲ್ ಒಬ್ಬರೇ ದೇಶದಾಗ ಕರ್ನಾಟಕದಿಂದ ಏನು ಮಾಡಿ ಅವ್ರನ್ನ ತೆಗೆದ ಉಚ್ಚಾಟನೆ ಮಾಡಿದ್ರೆ ನಮಗೆ ಬೆಳೆಯೋಕೆ ಅನುಕೂಲ ಆಕೈತಿ ಅನ್ನೋಂಥ ಮಾಡಿ ಅವ್ರು ಉಚ್ಚಾಟನೆ ಮಾಡಿ ಅವ್ರನ್ನ ಹಿಂದೆ ಸರಿಸಿದ್ರೆ ನಮ್ಗೆ ಅನುಕೂಲ ಆಕೈತಿ ಅನ್ನೋಂಥ ಮಾತನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಮಾಡಿಸಿದ್ದಾರೆ. ಯಾಕಂದ್ರೆ ಅವರಿಗೆ ಇಂತಿಂಥ ಲೀಡರ್ಗಳು ಪ್ರತಿಯೊಂದು ಲೀಡರ್ನ ಹೊರ ಹಾಕೋದು ಅವ್ರ ಉದ್ದೇಶ. ಎಷ್ಟು ಮಂದಿನ ಹೊರ ಹಾಕ್ಬೇಕೈತ್ರಿ, ಅಲ್ಲಿ ಯೋಗೇಶ್ವರನ ಹೊರ ಹಾಕಿರಿ ಅಲ್ಲಿ ಹೋಯ್ತು ನಮ್ಮ ಪಾರ್ಟಿ, ಇಲ್ಲಿ ಲಕ್ಷ್ಮಣ ಸೌದಿನ ಬಿಟ್ರಿ ಅತನಿ ಹೋಯ್ತು ನಮ್ಮ, ಇನ್ನು ಕಾಗವಾಡ ಬಿಟ್ರಿ ಕಾಗವಾಡ ನಮಗೆ ಬಿ ಜೆ ಪಿ ಹೋಯ್ತು. ಎಲ್ಲಿ ಬಿ ಜೆ ಪಿ ಗೆಲ್ಲೋದು ನಾವಿನ್ನು ಎಲ್ಲ ಕಾಂಗ್ರೆಸ್ 136 ಸೀಟ್ ಗೆಲ್ಲಕ್ಕೆ ಕಾರಣಂದ್ರೆ ಇವರೇ ನಮ್ಮ ರಾಜ್ಯದ ಅಧ್ಯಕ್ಷರ. ಯಾಕಂದ್ರೆ ಇವರಿಗೆ ಪಾರ್ಟಿ ಗೆಲ್ಲೋದು ಮುಖ್ಯ ಅಲ್ಲ, ಸೋಲೋದು ಇಂಪಾರ್ಟೆಂಟ್ ಐತಿ. ಯಾಕೆ ಗೆದ್ರೆ ಮತ್ತು ಸರ್ಕಾರ ಯಾರು ಬಸನಗೌಡ ಪಾಟೀಲ್ ಮುಖ್ಯಮಂತ್ರಿ ಯಾಕಂದ್ರೆ ಹಿರಿಯರಾಗಬಾರ್ದು ಅವ್ರಿಗೆ, ಹಿರಿಯ ರಾಜಕಾರಣಿಗಳನ್ನೇ ಬೆಳಿಬಾರ್ದು. ಪಂಚಮಸಾಲಿ ಲಿಂಗಾಯತ್ ಅನ್ನೋದು ತಾವು ಲಿಂಗಾಯತ್ ಅನ್ನೋದು ಅವನು ದೊಡ್ಡ ಲಿಂಗಾಯತ್ ಬೆಳೀಲಿಲ್ಲ, ಬೆಳ್ಸಕ್ಕೆ ಇಲ್ಲ ಅವ್ರ ಮನಸ್ಸಿಲ್ಲ. ಯಾಕಂದ್ರೆ ಅವ್ರನ್ನ ಮಣ್ಣು ಕೊಡುವ ಉದ್ದೇಶ, ಮಣ್ಣು ಕೊಟ್ಟ ಬಳಕೆ ಇನ್ನು ಮುಂದೆ ಮಾಡೋರು ಎಂದರು. ಮತ್ತೆ ಅವ್ರನ್ನ ಒಬ್ಬರು ಸಾಲಿಡ ತುಳಿದ ಈಶ್ವರಪ್ಪನ ಬಿಟ್ಟರು, ಈಶ್ವರಪ್ಪ ಮಣ್ಣು 3 ಗುಂಪು ಅದ. ಅನಂತ್ ಕುಮಾರ್ನ ಹೇಂತಿ ಅಕ್ಕಿಗೆ ಟಿಕೆಟ್ಗಳು ಹಾಕಿ 3 ಗುಂಪು ಆದವು. ಇಲ್ಲಿ ಪ್ರತಾಪ್ ಸಿಂಗ್ನ 3 ಗುಂಪು ಮಾಡಿದ್ರು. ಮುಂದೆ ಇವೆಲ್ಲ ಏನು ಎಲ್ಲ ಪ್ರತಿಯೊಂದು ಮುತ್ತುಗಳು ವಾದವು ಅಂದ್ರೆ ಮುಂದೆ ಮಾಡೋದೇ ಅಂತ. ಪ್ರತಿ ಮುತ್ತ ರತ್ನ ವಾದವು ಅಂದ್ರೆ ದಬ್ಬ ತಗೊಂಡು ಏನು ಬಿ ಜೆ ಪಿ ಒಳಗೆ ಏನು ಮಾಡೋದು? ಯಾಕಂದ್ರೆ ನಮ್ಮ ಸರ್ಕಾರ ಆಗಿದ್ದಿಲ್ಲ. ಹೋದ್ಸಲಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಮಾಡಾಗ ಅವ್ರು ಸರ್ಕಾರ ಮಾಡಕ್ಕೆ 20 ಮಂದಿ ಮಂತ್ರಿಗಳು ಬಂದಿದ್ರು, MLA ಗಳು ಬಂದಿದ್ರು ಕಾಂಗ್ರೆಸ್. ಅವ್ರನ್ನ 5 ವರ್ಷ ಚೆನ್ನಾಗಿ ಇಟ್ಕೊಳಕ್ಕಾಗಲ್ಲ ನಮ್ಮ ಅಧ್ಯಕ್ಷರಿಗೆ. ಯಾಕಂದ್ರೆ ಅಧ್ಯಕ್ಷರಾಗಿ ರಾಜ್ಯ ದರ್ಬಾರ್ ಮಾಡಿ ಬಿಟ್ಬಿಡ್ದವ್ರನ್ನ. ಲಾಲಾಬುದ್ದಿ ಉಚ್ಕೊಂಡು ಏನಂತ ಲಾಲಾಬುದ್ದಿ ಕೊಳ್ಳ ಕಟ್ಟಿರ್ತೀವಿ, ಆ ಲಾಲಾಬುದ್ದಿ ನಮ್ಗೆ ಕಟ್ಕೊಂಡು ಬಂದಿರ್ತಾರೆ ಪಾಪ. ಆ ಲಾಲಾಬುದ್ದಿ ನಾವು ಕಾಯ್ಕೊಂಡು ಹೋಗ್ಬೇಕಲ್ಲ ಅವ್ರನ್ನ. ಆ ಲಾಲಾಬುದ್ದಿ ಬಿಟ್ರೆ ಗತಿ ಏನೋ ಪರಿಸ್ಥಿತಿ. 20 ಮಂದಿಗೆ ದಾರ ಇಲ್ಲ ಅವ್ರಿಗೆ. ಹಿಂಗೆ ಈ ಥರ ನಮ್ಮ ರಾಜ್ಯದ ಅಧ್ಯಕ್ಷ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷ ಸರಿಯಲ್ಲ. ನಮ್ಮ ದೊಡ್ಡ ಸಮಾಜದ ಪಂಚಮಸಾಲಿ ಸಮಾಜದ, ನಾನು ಪಂಚಮಸಾಲಿ ಸಮಾಜದ ಹೋರಾಟ ಸಮಿತಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಇದ್ದೀನಿ. ಜಿಲ್ಲಾ ರಾಜ್ಯ ತುಂಬ ಎಲ್ಲ ಹೋರಾಡಿದ್ದೀವಿ. ಅವಾಗ ನಮಗೆ ಮೀಸಲಾತಿ ಕೊಡಲಿಲ್ಲ. ರಾಜ್ಯದ ಮುಖ್ಯಮಂತ್ರಿ ನೀವೇ ಐತ್ರಿ, ಕೊಡಕ್ಕೆ ಬಂದ್ರೆ ಕೊಡುವಂಥ ಸಂದರ್ಭ ಇತ್ತಾಗ ಆ ಕೊಟ್ಟಿನ ಪಂಚಮಸಾಲಿ ಸಮಾಜಕ್ಕೆ ಏನು ಕೊಟ್ಟರೆ ಎಲ್ಲ ಏನು ಬೆನ್ನ ಹತ್ತಾವ ಸಂಘ ತಿಳ್ಕೊಂಡ್ಬಿಟ್ರಿ. ನಿಮ್ಮ ಬೆನ್ನ ಆಯಿತು ನಾವು, ನಿಮ್ಮ ಬೆನ್ನ ನಿಮ್ಮ ಅಪ್ಪಾರ KJP ಮಾಡಿದಾಗ ಹಿಂದೆ ಇದ್ದೀವಿ, ಈಗೂ BJPನೇ ಇದ್ದೀವಿ ನಾವು. BJP ರಕ್ತ ನಮ್ಮಲ್ಲಿ ಕುಂತಿದೆ. ಪಂಚಮಸಾಲಿ ಜನರಿಗೆ ರಕ್ತ ಕುಂತಿ ಅವ್ರ ಹಿಂದೆ ಬರೀ ಪಂಚಮಸಾಲಿ ಇಲ್ಲ, ಹಿಂದೂರ ಇಡೀ ಕರ್ನಾಟಕ ಒಳಗೆ ಎಲ್ಲ ಹಿಂದೂ ಮಂದಿ ಐತಿ. ಭಾರತ ಒಳಗೆ ನಮ್ಮ ಎಲ್ಲ ಹಿಂದೂ ಮಂದಿನ ಅವನು ಕೂಡ ಇದ್ದಾರೆ. ಅಂಥವ್ರೆಲ್ಲ ನಾವು ಕಳ್ಕೊಂಡು ಮಾಡೋದೇನು? ಯಾರು ಜೋಪಾನ ಮಾಡೋರು? ನೀವು ಹಿಂದೂ ಮಂದಿಗೆ ರಕ್ಷಣೆ ಇಲ್ಲಿಗೆ ಮಾಡೋರೇನು? ಹಿಂದೂ ರಕ್ಷಣೆ ಮಾಡೋರು ಯಾರು ಇರಪ್ಪ? ಏನೇನೆಲ್ಲ ಲಂಚ ತಿಂದಾನ, ರೊಕ್ಕ ತಿಂದಾನ, ರೂಪಾಯಿ ತಿಂದಾನ, ಇಷ್ಟು ಪಂಡ್ ತಿಂದಾನ, ಇಷ್ಟು ರೊಕ್ಕ ಬೇಡ್ಯಾನ. ಒಂದು ರಾಜ್ಯದ ವಿರೋಧ ಪಕ್ಷ ನಾಯಕ ಮಾಡೋಕ್ಕಾಗಲಿಲ್ಲ ನಿಮಗೆ ಒಬ್ಬ ದೊಡ್ಡ ಹಿಂದೂಲಿನ ಬೆಳೆದಿದ್ದೇಳಿ. ಮತ್ತು ಹಿಂದೂಗಳನ್ನ ಬೆಳೆಸ್ಲಿಕ್ಕೆ ಅಂದ್ರೆ ರಾಜ್ಯದಾಗ ದರ್ಬಾರ್ ಹೆಂಗೋ ಕಾಂಗ್ರೆಸ್ ಅವ್ರು ಮಾಡ್ತಾರೆ, ನೀವೇ ಎದಕ್ಕೆ ಮಾಡ್ತೀರಿ? ಬಿಟ್ಟು ಬಿಡಲೆ. ಯಾರು ಇಂಥ ತೊಗೊಂಡು ರಾಜ್ಯದ ಅಧ್ಯಕ್ಷರಾಗ್ರಿ ಏನಾರು ನೋಡಿಲ್ಲ ಮೋದಿಯವ್ರು ಹೆಂಗೆ ಕೆಲಸ ಮಾಡ್ತಾರೆ ಮ್ಯಾಲ ದೇಶದಾಗ. ನೋಡ್ರಿ ನಮ್ಮ ಪ್ರಧಾನಮಂತ್ರಿಗಳು ಕೆಲಸ ಹೆಂಗೆ ಮಾಡ್ತಾರೆ. ಒಂದಿನ ಮೀಡಿಯಾ ಮುಂದೆ ಬರಂಗಿಲ್ಲ ಅವರು. 10 ವರ್ಷ ಆಯ್ತು ಇವತ್ತು ಮೀಡಿಯಾದಿಂದ ಸ್ಟೇಟ್ಮೆಂಟ್ ಎಂದ್ರೆ ಜಗತ್ತಿನಾಗ ಕೊಟ್ಟಾರ, ಯಾರ ಬಗ್ಗೆ ಮಾತನಾಡಿದಾರ. ನೀವು ಎದಕ್ಕೆ ಮಾತಾಡ್ತೀರಿ? ಕರ್ಕೋರಿ, 4 ಒಳ್ಯಾಕೆ ಕುಂಡ್ರಿ. ಯಾರ್ಯಾರು ತಪ್ಪು ಮಾಡ್ಯಾರ ಅಲ್ಲೇ ಕೇಳ್ರಿ. ಇಲ್ಲಿ ಹೊರಗೆ ಬಂದು ಮೀಡಿಯಾ ಮುಂದೆ ಕೊಡೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ನಾವು ಬಸನಗೌಡಗೂ ತಾಕೀತು ಮಾಡ್ತಿದ್ದೀವಿ, ಯಾಕೆ ಮಾಡಬೇಡ ತೈಗಾಳಿ ತಾಕೀತು ಮಾಡಿದ್ವಿ. ಅವ್ರಿಗೆ ಮಾತಾಡೋದು ಕಡಿಮೆ ಮಾಡ್ಯಾರ. ಆದ್ರೆ ಮಾತಾಡೋದು ರೀತಿ ನಿವಾಸಿ ಮಾತಾಡ್ಯಾರ ಅವರು. ಭಾಜಪಾಗ ಏನೂ ಮಾತಾಡಿಲ್ಲ. ಭಾಜಪ ಬಿಟ್ಟ ಗೆರಿ ದಾಟಿಲ್ಲ ಅವರು. BJP ಒಳಗಾದಾರ. ಭ್ರಷ್ಟರ ಬಗ್ಗೆ ಮಾತಾಡ್ಯಾರ, ದುಷ್ಟರ ಬಗ್ಗೆ ಮಾತಾಡ್ಯಾರ, ಯಾರ ಹಗರಣ ಬಗ್ಗೆ ಮಾತಾಡಿದಾರೆ. ಯಾರೇ DK ಶಿವಕುಮಾರ್ಗಳು ಮಾತಾಡೋಕ್ಕೆ ಸಾಧ್ಯ ಆಕತಿ. ಸದನದಿಂದ ಎದ್ದು ಉತ್ತರ ಕೊಟ್ಟರು ಐತಿ ನಿಮಗೆ. ಅಂಥವೆಲ್ಲ ವಿಚಾರಗಳೇ ಬೇಕು, ಅಂಥ ಸಾಧನೆಗಳನ್ನೇ ಬೇಕು. ಅವ್ರು ಯಾರೇ ಸದನ ನಿಂತ ವಿರೋಧ ಪಕ್ಷ ನಾಯಕ ಇಲ್ಲ ಅಂದರೂ ಮುಖ್ಯಮಂತ್ರಿ ವಿರೋಧ ಕೂತು ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೋ? ಭಾಜಪ ತತ್ವ ಸಿದ್ಧಾಂತಗಳನ್ನು ಬಿಟ್ಟ ಇಲ್ಲ ಅವರು. ತತ್ವ ಸಿದ್ಧಾಂತಗಳನ್ನದಾರ, ಭಾರತೀಯ ಜನತಾ ಪಕ್ಷಗಳನ್ನದಾರ, ಮುಂದೂ ಇರ್ತಾರೆ, ಈಗೂ ಇರ್ತಾರೋ. ದಯಮಾಡಿ ವರಿಷ್ಠರಿಗೆ ಹೇಳಿ, ನಮ್ಮ ಲಡ್ಡಾ ಅವ್ರಿಗೆ ಹೇಳಿ, ಅವ್ರು ನಮ್ಮ ಪಾರ್ಟಿಗೆ ತೊಗೋಬೇಕಂತ ಆಗ್ರಹ ಮಾಡ್ತೀವಿ. ಪಂಚಮಸಾಲಿ 55 ಲಕ್ಷ ಜನಸಂಖ್ಯೆ ಇದ್ದೀವಿ.
ಆ 85 ಲಕ್ಷ ಜನಸಂಖ್ಯೆ ಇರುವ ಒಬ್ಬರೇ ಒಬ್ಬ ದೊಡ್ಡ ಲೀಡರ್ ಆಗಿ ಬೆಳೆದಿದ್ದಾರೆ. ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಹಂತಕ್ಕೆ ಬೆಳೆದಾರೆ. ನೀವೇನು ರಾಜಕಾರಣ, ನೀವೇನು ಮುಖ್ಯಮಂತ್ರಿ ಮಾಡೋದು ತಾನಾಗಿ ಹಾಕಾರ, ಹಣೆ ಬರೋಕ್ಕೆ ತಾವು ಹಾಕಾರ. ನಿಮ್ಮ ಹಣೆ ಬರ್ದ ನೀವು ಆಗ್ರಿ. ಅದಕ್ಕೇನು ಭಾಜಪ ಒಳಗೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಭಾಜಪ ಅದನ್ನು ತೆಗೆದು ಹೊರಗೆ ಹಾಕೋದಲ್ಲ, BJP ಏನು ಸ್ವಂತದಲ್ಲ, ಪಾರ್ಟಿ ಸ್ವಂತ ಅಲ್ಲ ಅದು. ಯಾಕಂದ್ರೆ ಪಾರ್ಟಿಗಳಿಂದ ನೂರಾರು ಕಾರ್ಯಕರ್ತ ಬೆಳೆದಾಗ ದೊಡ್ಡ ಪಾರ್ಟಿಯಾಗಿ ಬೆಳೆದ ನಾವೆಲ್ಲ ಹಿಂದೆ ಹೆಂಗಿದ್ದೀವಿ. ನಾವು 86 ಪಾರ್ಟಿ ಆಗಿದ್ದೀವಿ, BJP ಪಾರ್ಟಿಯಾಗಿ 86 ಹಿಡ್ಕೊಂಡು BJP ಆಗಿದ್ದೀವಿ. ಎಲ್ಲ ಕಸನೂ ನಾವು ಹೊಡೆದೀವಿ, ಮನಿನ ಚಾಪಿನೂ ನಾವು ಹಾಕಿದ್ವಿ. ಲೀಡರ್ ಬಂದಾಗ ಅವ್ರಿಗೆ ಉಪ್ಪಿಟ್ಟು ನಾವು ಹಾಕೊಟ್ಟಿವಿ. ಅಂಥವ್ರೆಲ್ಲ ನಾವೆಲ್ಲ ಹಂಗೆ ಮಾಡಿದಾಗ ರಾಜ್ಯದ ನೀವು ಅಧ್ಯಕ್ಷರಾಗಿರಿ, ನಿಮ್ಮ ಅಪ್ಪವ್ರ ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ. ಆದ್ರೆ ಯಾರಿಗೂ ಅನ್ಯಾಯ ಮಾಡಬೇಡ್ರಿ. ದಯಮಾಡಿ ಹೇಳ್ತೀವಿ, ಪ್ರತಿಯೊಂದು 20 ಮಂದಿ ಟೀಮ್ ಇದೆ, ಹಿರಿಯರ ಟೀಮ್ ಇದೆ. ಅವ್ರು ಯಾರ್ಯಾರು ಪಾರ್ಟಿ ಬಿಟ್ಟಿಗಾರು ಎಲ್ಲ ಪಾರ್ಟಿ ವಾಪಸ್ ಕರ್ಕೋರಿ. ಬಸನಗೌಡ ಮೊದಲು ಕರ್ಕೋರಿ. ಬಸವನಗೌಡ ನೇತೃತ್ವದ ಎಲ್ಲರೂ ಬಿಟ್ಟು ಹೋದವ್ರು ಎಲ್ಲರೂ ಕರ್ಕೊಂಡು ಪಾರ್ಟಿ ಮುಂದೆ ನುಂಗಿಸ್ರಿ. ಯಾಕಂದ್ರೆ ನೀವು ಎಲ್ಲರೂ ಯಾರೇ ಕರ್ಕೊಂಡು ಸರ್ಕಾರ ಮಾಡ್ತೀವಿ ಅಂದ್ರಲ್ಲ, ಯಾವುದೋ ಒಂದು ಸರ್ಕಾರ ನೀವು ಮಾಡ್ತಂದ್ರೆ ಆಗಂಗಿಲ್ಲ. ಅದು ನಮ್ಮದ ಸ್ವತಃ BJP ಪಾರ್ಟಿ ವತಿಯಿಂದ ಸರ್ಕಾರ ಆಗಬೇಕು. ನೀವು ಕಾಂಗ್ರೆಸ್ಸನ್ನು ಕರ್ಕೊಂಡು BJP ಸರ್ಕಾರ ಮಾಡೋದಲ್ಲ. ಈಗ ಮೊದಲು 20 ಮಂದಿ ಕರ್ಕೊಂಡು ಬಂದ 20 ಮಂದಿ ನಿಮ್ಗೆ ಇಟ್ಕೊಳ್ಳೋದಾಗಕ್ಕಾಗಲ್ಲ BJP ಒಳಗೆ. ಯಾಕಂದ್ರೆ ಅವ್ರ ಬಗ್ಗೆ ನೀವು ಮಾತಾಡ್ತೀರಿ. ಯಾಕಂದ್ರೆ ನಮ್ಮ ಇಲ್ಲೇ ಗೋಕಾಕದ MLA ಯಾರು ಅವ್ರ ಹೆಸರು ರಮೇಶ್ ಜಾರಕಿಹೊಳಿ ಅವ್ರು 20 ಮಂದಿನ ಕರ್ಕೊಂಬಂದು ಸರ್ಕಾರ ರಚನೆ ಮಾಡಿ ಅವ್ರಿಗೆ ನೀವು ಎತ್ತರ ಮಾತಾಡ್ತೀರಿ. ಯಾಕಂದ್ರೆ ಅವ್ರು ಹಿರಿಯರು, ಅವ್ರು ಸುಮಾರು 5 ಸರಿ MLAಗಳು. ನೀವು ಈ ಸದ್ಯಕ್ಕೆ MLA ಆಗಿರಿ. ಯಾಕಂದ್ರೆ ನೀವು ಆಗೋದು 5 ಸರಿ MLA ಆಗಿ ರಾಜ್ಯದ ಅಧ್ಯಕ್ಷರಾಗಿರಿ. ಒಳ್ಳೆಯದು, ನಮಗೇನು ಕೆಟ್ಟ ಭಾವನೆ ಇಲ್ಲ ನಿಮ್ಮ ಬದ್ದಲ್ಲ. ಆದರೂ ಕೂಡ ಪ್ರತಿಯೊಂದು ಹಿರಿಯರನ್ನ ಗಮನಕ್ಕೆ ತಗೊಂಡು ಪಾರ್ಟಿ ಮುಂದೆ ನುಗ್ಗಿಸ್ರಿ. ಏನು ಬಸನಗೌಡ ನೀವು ಸಣ್ಣ ಅಂತ ತಿಳ್ಕೊಂಡ್ರಿ. ಬಸನಗೌಡ 86 ಹಿಡ್ಕೊಂಡು ಪೈಲ MLA ಅವರು. ಬಿಜಾಪುರದಾಗ ಕೇವಲ ಇಬ್ಬರ ನಮ್ಮ ಜಿಲ್ಲಾ ಕರ್ನಾಟಕದೊಳಗೆ ಯಡಿಯೂರಪ್ಪ ಅವರು ಇದ್ರು. ಆನಂತರ PH ಪೂಜಾರಿ ಇದ್ರು. ಆನಂತರ ಬಸನಗೌಡ ಪಾಟೀಲ್ ಬಿಜಾಪುರದಾಗಿದ್ರು. ಇವೆಲ್ಲ ಗಮನಕ್ಕೆ ಇಟ್ಕೋಬೇಕು ನೀವು. ಪಾರ್ಟಿ ಇದ್ದಾಗ ಬರೀ ಕೇವಲ 4 ಮಂದಿ MLAಗಳು. ಇವತ್ತು ಎಟ್ಟಾಗ್ಯಾರು ರಾಜ್ಯನ 2 ಸರಿ ಆಳ್ಯಾರ ಕರ್ನಾಟಕದಾಗ. ಆಗುವಂಥ ಸರ್ಕಾರಿ 4 ಮಂದಿದವರು ಸಚಿವರು, ವಿಜಯಪುರ ನಗರ ಶಾಸಕರು, ಉತ್ತರ ಕರ್ನಾಟಕದ ಹುಲಿ ಅಂತ ಅಷ್ಟ ಕರಿತೀರಿ. ಇಡೀ ಕರ್ನಾಟಕದ ಎಲ್ಲ ಹಿಂದೂಗಳ ಎಲ್ಲ ಭಾಜಪ ಕಾರ್ಯಕರ್ತರ ಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದು ಇದು ಎಲ್ಲ ಹಿಂದೂ ಕಾರ್ಯಕರ್ತರಿಗೂ, ಆಮೇಲೆ ಹಿಂದುತ್ವವನ್ನು ನಂಬಿ ಭಾಜಪಕ್ಕೆ ಮತ ಹಾಕುತ್ತಾ ಬಂದಂಥ ಎಲ್ಲ ಮತದಾರರಿಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಕಹಿ ಘಟನೆ ನೋವು ತಂದಿದ್ದು. ಆದ ಕಾರಣ ನಾಳೆ ಜಮಖಂಡಿಯಲ್ಲಿ ಮಧ್ಯಾಹ್ನ 4 ಗಂಟೆಗೆ ಮಂಗಳವಾರ 1ನೇ ತಾರೀಕು ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು, BJPಯ ಹಿಂದುತ್ವನಿಷ್ಠ BJPಯ ಕಾರ್ಯಕರ್ತರು ಹಾಗೂ ಪಂಚಮಸಾಲಿ ಸಮಾಜದ ಸಹಯೋಗದೊಂದಿಗೆ ನಾಳೆ ಜಮಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ ಇದ್ದು, ಪ್ರತಿಭಟನೆ ಉದ್ದೇಶ ಇಟ್ಟೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಮತ್ತೊಮ್ಮೆ ರಾಷ್ಟ್ರೀಯ ನಾಯಕರು ಪರಿಶೀಲನೆ ಮಾಡಬೇಕು. ಅವರನ್ನು ಅತ್ಯಂತ ಗೌರವಯುತವಾಗಿ ವಾಪಸ್ ಕರ್ಕೋಬೇಕು. ಭಾರತೀಯ ಜನತಾ ಪಾರ್ಟಿ ಉಸಿರಾಡುತ್ತಿರುವುದೇ ಹಿಂದುತ್ವದ ವಿಚಾರದಿಂದ. ಪಕ್ಷದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಅನೇಕ ಹಿಂದುತ್ವವಾದಿ ನಾಯಕರನ್ನ ತಂದೆ ಮಕ್ಕಳು ಸೇರಿ ದಿನದಿಂದ ದಿನಕ್ಕೆ ಒಬ್ಬೊಬ್ಬರನ್ನಾಗಿ ತುಳಿತಾ ಬಂದಿದ್ದು. ಅನಂತಕುಮಾರ್ ಹೆಗಡೆ ಅವರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ರಘುಪತಿ ಭಟ್ ಅವರು ಇರ್ಬೋದು, ಅನಂತಕುಮಾರ್ ಅವರು ಈಶ್ವರಪ್ಪನವರು, ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ನಾಯಕರಾದಂಥ ಆಗಿದ್ರು ನಮ್ಮ ಭಾಜಪದಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರನ್ನ ಕಿರುಕುಳ ಕೊಟ್ಟು ಪಕ್ಷ ಬಿಟ್ಟು ಹೋಗುವಂತ ಮಾಡಿದ್ದೇ ಇದೇ ಅಪ್ಪ ಮಕ್ಕಳು. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಹಿಂದುತ್ವ ಪ್ರತಿಪಾದಕರು, ಜೊತೆಗೆ ಕುಟುಂಬ ರಾಜಕಾರಣವನ್ನ ನಾವು ಯಾವಾಗೂ ಒಪ್ಪೋಂಗಿಲ್ಲ. ಇದೇ ವಿಚಾರವನ್ನೇ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದು. ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತ ಇದೇ ವಿಚಾರವಾಗಿ ಮಾತಾಡಿದರು.
ಅವರನ್ನ ಉಚ್ಚಾಟನೆ ಮಾಡುವಂತಾಗ ಅವ್ರಿಗೆ ಅವ್ರ ಪತ್ರದಲ್ಲಿ ಒಂದು ಉಲ್ಲೇಖ ಐತಿ, ಪಕ್ಷ ವಿರೋಧಿ ಚಟುವಟಿಕೆಗಳ ಕಾರಣದಿಂದ ಉಚ್ಚಾಟನೆ ಮಾಡಿರತ್ತಕ್ಕೆ. ನಾವು ಕಂಡಂತೆ ಎಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲೇ ಆದರೂ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟಿಲ್ಲ. ಪಕ್ಷದ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡತ್ತಾರ. ಮೇಲ್ಗಡೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಅದೇ ವಿಚಾರವನ್ನ ಪ್ರತಿಪಾದನೆ ಮಾಡ್ಬೇಕು ಅನ್ನೋಂಥ ನಾಯಕ ಯಾರಾದರೂ ಇದ್ರೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಒಂದು ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ನರಳುತ್ತಾ ಇದೆ. ಅಪ್ಪ ಮಕ್ಕಳು ಸೇರಿ ಇಡೀ ಪಕ್ಷವನ್ನ ತಮ್ಮ ಹಿಡಿತಕ್ಕೆ ತಗೊಂಡು ಪಕ್ಷದಲ್ಲಿ ಇರುವಂತ ಹಿಂದುತ್ವವಾದಿ ಕಾರ್ಯಕರ್ತರನ್ನ, ಹಿಂದುತ್ವವಾದಿ ನಾಯಕರನ್ನ ಹೊಸಗೆ ಆಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ. ಬರೀ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ಹಿಡ್ಕೊಂಡು ಯಾರ್ಯಾರು ನಾವು ವಿಧಾನಸಭಾ ಕ್ಷೇತ್ರ ಜಿಲ್ಲಾದಾಗ ನಾವು ನಮ್ಮಂತ ಅನೇಕ ಸಾವಿರಾರು ಕಾರ್ಯಕರ್ತರಿದ್ದೀವಿ. ಹಿಂದುತ್ವವನ್ನೇ ನಂಬಿಕೊಂಡು ನಾವು ಪಾರ್ಟಿಯಲ್ಲಿ ಇರುವಂಥವ್ರು, ಪಕ್ಷದ ಸಿದ್ಧಾಂತಗಳನ್ನ ನಂಬಿಕೊಂಡು ನಾವು ಪಾರ್ಟಿಯಲ್ಲಿರುವಂಥವ್ರು, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಎಲ್ಲ ಹಿಂದುತ್ವವಾದಿ ಕಾರ್ಯಕರ್ತರು ಅಲ್ಲಲ್ಲಿ ತುಳಿಯುವಂಥ ಪ್ರಯತ್ನ ಇವತ್ತು ಪಾರ್ಟಿಯಲ್ಲಿ ನಡೆದೈತಿ. ಈಗ ಆಗಬಾರ್ದು. ಆದ ಕಾರಣ ಸನ್ಮಾನ್ಯ ಬಸವನಗೌಡ ಪಾಟೀಲ್ರನ್ನ ಅತ್ಯಂತ ಗೌರವಯುತವಾಗಿ ಪಕ್ಷಕ್ಕೆ ವಾಪಸ್ ಕರೆಸ್ಕೋಬೇಕಂತ ಆಗ್ರಹ ಮಾಡಿ ನಾಳೆ ನಾವು ಪ್ರತಿಭಟನೆ ಮೂಲಕ ಇದು ಮಾಡ್ತಾ ಇದ್ದೀವಿ. ತಾವೇನು ಹೇಳ್ಬೋದು?